ಓಂ ಶಾಂತಿ. ಇವತ್ತಿನ ದಿನ ಒತ್ತಡ ಮುಕ್ತ ಪ್ರೋಗ್ರಾಮ್ದ 5ನೇ ದಿನ ರೀ. ಇದ್ರ ಟಾಪಿಕ್ ಹೆಸರು ಏನಿರ್ತಂದ್ರ ಪರಿವರ್ತನ ಉತ್ಸವ. ಈ ಟಾಪಿಕ್ದಲ್ಲಿ ಅಕ್ಕನವರು ಆದರಣೀಯ ಪೂನಂ ಬೇಂಜಿಯವರು ಪರಂಧಾಮ್ ಬಗ್ಗೆ ಹೇಳ್ಕೊಟ್ರಿ. ಪರಂಧಾಮ ಹೇಗೈತಿ, ಈ ಜಗತ್ತಿನಲ್ಲಿ 3 ಲೋಕ ಅದಾವ್ರಿ. ಒಂದು ಸಾಕಾರಿ ಲೋಕ, ಒಂದು ಸೂಕ್ಷ್ಮ ಲೋಕ, ಒಂದು ಪರಲೋಕ, ಪರಂಧಾಮ, ಶಾಂತಿಯ ಧಾಮ. ನಾವೆಲ್ಲರೂ ಒಂದ ಮನೆಯಿಂದನ ತಳಗಡೆ ಬಂದಿದ್ದೇವ್ರಿ. ಈ ಜಗತ್ತಿಗೆ ಬಂದಿದ್ದೇವಿ ಪಾತ್ರವನ್ನ ಮಾಡ್ಲಿಕ್ಕೆ. ಅದಕ್ಕೆ ಅಕ್ಕನವ್ರು ಹೇಳಿದ್ರು, ನೀವೆಲ್ಲರೂ ಶ್ರೇಷ್ಠ ಪಾತ್ರಧಾರಿಗಳು. ಈ ರಂಗಮಂಚಪದಲ್ಲಿ ನಾಟಕವನ್ನ ಮಾಡ್ಲಿಕ್ಕೆ ಮಹಾನ್ ಆತ್ಮಗಳು ನೀವು ಧರೆಗೆ ಇಳಿದಿರಿ. ಇದನ್ನ 50 ಸಲ ಬರಿ ಅಂತ ಹೇಳಿದ್ರು. ನೀವು ಮಹಾನ್ ಕಲಾಕಾರಗಳು, ಈ ರಂಗಮಂಚದಲ್ಲಿ ನಾಟಕ ಮಾಡ್ಲಿಕ್ಕೆ ಬಂದಿದ್ದೀರಿ. ಮತ್ ಅಕ್ಕನವರು ಹೇಳಿದ್ರಿ, ನಾವ್ ಯಾವಾಗ್ಲೂ ಮತ್ತೊಬ್ಬರಿಗೆ ಅಪ್ರಿಶಿಯೇಟ್ ಮಾಡ್ತೀವಿ, ಶಬಾಷ್ ಹೇಳ್ತೇವೆ. ನಿಮಗ್ ನೀವು ಶಬಾಷ್ ಹೇಳ್ಬೇಕು. ನಿನ್ನಂಗ ಪಾತ್ರ ಯಾರು ಮಾಡಕ್ ಸಾಧ್ಯಲ್ಲ. ನಿನಗ ಪಾತ್ರ ಏನ್ ಸಿಕ್ಕೈತಿಲ್ಲ ಅದು ಬೆಸ್ಟ್ ಸಿಕ್ಕೈತಿ. ನಾ ಬೆಸ್ಟ್ ಅದೀನಿ, ಐ ಆಮ್ ದ ಬೆಸ್ಟ್, ನಾ ಐ ಆಮ್ ಬೆಸ್ಟ್ ಅಂತ ಹೇಳಿ ನಿಮಗ್ ನೀವು ಶಬಾಷ್ ಅನ್ಕೋಬೇಕು. ನಾ ಮಹಾನ್ ಆತ್ಮ ಅದೇನಿ, ಈ ಜಗತ್ತಿನಲ್ಲಿ ಶ್ರೇಷ್ಠ ಪಾತ್ರವನ್ನ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಶಬಾಷ್ 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 ಹೇಳ್ಬೇಕು. ಮತ್ತ ಅಕ್ಕನವರು ಇನ್ನೂ ಒಂದ್ ಮಾತು ಹೇಳಿದ್ರಿ, ನಾವು ಮತ್ತೊಬ್ರಿಗೆ ಕ್ಲಾಪ್ಸ್ ಮಾಡ್ತೇವೆ. ಅದ್ರವಾಗ ಒಂದಿನ ನಿಮ್ಗೋಸ್ಕರ ನೀವು ಕ್ಲಾಪ್ಸ್ ಹಾಕೊಳ್ರಿ. ನಾ ಮಹಾನ್ ಆತ್ಮ, ನಾ ಶ್ರೇಷ್ಠ ಆತ್ಮ, ನಾ ಮಹಾನ್ ಕಲಾಕಾರ ಆತ್ಮ. ಈ ರಂಗಮಂಚಪದಲ್ಲಿ ನಾ ನಾಟಕ ಮಾಡ್ಲಿಕ್ಕೆ ಬಂದಿದ್ದೀನಿ. ನನ್ನ ಗತೆ ಬೇರೆ ಯಾರು ಈ ಪಾತ್ರವನ್ನ ಅಭಿನಯ ಮಾಡಲು ಸಾಧ್ಯನೇ ಇಲ್ಲ. ಯಾವಾಗ ನಾವು ಎಷ್ಟು ನಮ್ಮನ್ನ ನಾವು ಅಪ್ರಿಶಿಯೇಟ್ ಮಾಡ್ಕೊಳ್ತೇವಿ, ನಮಗ ನಾವು ಖುಷಿಯೋಗಿ ತಗೊಂಡ್ಬರ್ತೇವೆ. ನಾವು ಈ ನಮ್ಮನ್ನ ನಾವು ಅಪ್ರಿಶಿಯೇಟ್ ಮಾಡೋದ್ರಿಂದ ನಾವು ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪಾತ್ರವನ್ನ ಬೇರೆಯವರ ಅಭಿನಯ ಮಾಡಲು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಹೇಗೆ ಶೇರದ ಹುಳಿಯ ಮಗು ಹುಳಿನೇ ಇರ್ತೈತ್ರಿ. ಎಮ್ಮೆಲ್ಲೆ ಮಗಗ್ ಎಷ್ಟ್ ನಶ ಇರ್ತೈತ್ರಿ, ನಾ ಎಮ್ಮೆಲ್ಲೆ ಮಗ ಅಂತ ಹೇಳಿ ಅದೋ ನಶನಾಗೆ ಇರ್ತಾನ್ರಿ. ಹಂಗ ನಾವ್ ಯಾರಿ ಪರಮಪಿತ ಪರಮಾತ್ಮ ಶ್ರೇಷ್ಠಾದಿ ಶ್ರೇಷ್ಠ ತಂದೆಯ ಮಗ ನಾವಾಗಿದ್ದೀವ್ರಿ. ಸೊ ನಾವ್ ಯಾರಾಗಿದ್ದೀವಂದ್ರೆ ಮಹಾನ್ ಆತ್ಮ. ನಮ್ ಪಾತ್ರವನ್ನ ಅಭಿನಯ ಮಾಡಲು ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಸೊ ನಾ ಏನದೇನ್ರಿ, ಬೆಸ್ಟ್ ಅದೇನಿ ಅಂತ ಹೇಳಿದ್ರು. ಮತ್ ಅಕ್ಕೋರೆ ಇದು ಒಂದ್ ಮಾತು ಹೇಳಿದ್ರು, ಟ್ರಸ್ಟಿಯಾಗಿ ಪಾತ್ರವನ್ನ ಅಭಿನಯ ಮಾಡ್ರಿ, ನಿಮಿತ್ತಾಗಿ ಅಭಿನಯ ಮಾಡ್ರಿ. ಟ್ರಸ್ಟಿ ನಿಮಿತ್ತ ಆಗುವುದ್ರಿಂದ ನಮ್ಗೆ ಎಂದಿಗೂ ಅಭಿಮಾನದಲ್ಲೂ ಬರುವುದಿಲ್ಲ, ಅಪಮಾನದಲ್ಲೂ ಬರುವುದಿಲ್ಲ, ನಂದಂತ ತಿಳ್ಕೊಂಗಿಲ್ಲ. ನಾವೇನಂತೇವಿ ಅಂದ್ರೆ, ದುಃಖ ಬತ್ತಂದ್ರ ದೇವ್ರ ನಿಂದಂತೇವ್ರಿ, ಸುಖ ಮತ್ತೆ ಚಲೋ ಆತಂದ್ರ ಅದನ್ನ ನಂದ್ ಹೇಳ್ತೇವಿ. ಆದ್ರೆ ಪರಮಾತ್ಮ ಹೇಳ್ತಾರೆ, ನಾನ್ ನಿಮ್ಗೆ ಕಳ್ಸಿದ್ದೀನಿ, ಕೇವಲ ನೀವು ನಿಮಿತ್ತ ಆಗ್ಬೇಕಷ್ಟ, ನೀವು ಪಾತ್ರವನ್ನ ಅಭಿನಯ ಮಾಡ್ಬೇಕಷ್ಟಂತೆ. ನಾವೆಲ್ಲರೂ ಯಾರಿ ನಿಮಿತ್ತ ಆತ್ಮಗಳು. ಹೆಂಗ ಒಂದು ಸೊಸೈಟಿ ಇರ್ತೈತ್ರಿ, ಡೈರೆಕ್ಟರ್ ಯಾರೋ ಇರ್ತಾರ, ನಡ್ಸುವಂತವ್ರು ಯಾರೋ ಇರ್ತಾರೆ. ಇವ್ರು ಸುಮ್ನ ಹೋಗಿ ನಿಮಿತ್ತಾಗಿ ಜಾಬ್ ಮಾಡಿ ಬರೋದಷ್ಟ. ಹಂಗಾರಿ ನಮಗೂ ಬಾಬಾ ಒಂದೊಂದು ಕಾರ್ಯವನ್ನ ಕೊಟ್ಟಿದ್ದಾನು, ಒಂದೊಂದು ಸೇವಾ ಕೇಂದ್ರಗಳನ್ನ ಒಪ್ಸಿದಾನು. ನಾವೇನ್ ಮಾಡ್ಬೇಕಂದ್ರೆ ಕೇವಲ ಅದ ಸಂಭಾಲನೆ ಮಾತ್ರ ಮಾಡ್ಬೇಕು, ಚೆನ್ನಾಗಿ ಸಂಭಾಲನೆ ಮಾಡ್ಬೇಕು. ಅದಕ್ಕ ಬಾಬಾ ಹೇಳ್ತಾನೆ, ಇದು ಅಂಗಡಿ ಐತಿ, ಅಂಗಡಿ ಐತಂದ್ಮೇಲೆ ಚಂದ ಸಂಭಾಲನೆ ಮಾಡ್ರಿ. ಸಂಭಾಲನೆ ಮಾಡೋದು ಅಷ್ಟ ಒಂದ್ ಕೆಲ್ಸ್ರಿ. ಇದ್ರೊಳಗ ನಂದಂತ ನಾ ತಿಳ್ಕೊಬಾರ್ದು. ನಂದಂತ ತಿಳ್ಕೊಂಡ್ವಿ ಅಂದ್ರ ಒಂದ್ ಭಯ ರೀ, ನನ್ನಿಂದ ಕಸ್ಕೋತಾರನು ಅಂತ ಭಯ ರೀ, ನನ್ನಿಂದ ಚಲೋ ಆಗ್ವಾತಂತ ಹೇಳಿ ಅದು ಒಂದ್ ಹಳಾಳಿ ರೀ, ಅದು ಆಕೈತ್ರಿ. ಅಥವಾ ನಾನಾ ಭಾರಿ ಎಂಬುದು ನನ್ನ ಕಡೆನೇ ಇದೆ ಐತಲ್ಲಪ್ಪ ಅಂಗಡಿ, ನನ್ ಕಡೆನೇ ಇದೆ ಐತಲ್ಲ ಎಲ್ಲಾ ಅಂತ ಹೇಳಿ ಇದು ಒಂದು ಅಭಿಮಾನ ಕೂಡ ಬರ್ತದೆ. ಸೊ ಇದು ಯಾವುದೂ ನಮ್ಮಲ್ಲಿ ಬರಬಾರ್ದಂದ್ರೆ ನಾವ್ ಇದನ್ನ ಬಿಟ್ಟು ಬಿಡ್ಬೇಕ್ರಿ. ಏನಂತ, ನಾವು ನಿಮಿತ್ತದೇವಂತ ಕೇವಲ ತಿಳ್ಕೊಬೇಕು. ಈಗ ನಮ್ಮ ಮಕ್ಕಳು ಅಂತಿರ್ತೇವೆ, ನಮ್ಮವರು ಮಕ್ಕಳು ಈ ಜನ್ಮದಲ್ಲಿ ಅಷ್ಟ ನಮ್ಮ ಮಕ್ಕಳ್ರಿ, ಆದ್ರೆ ಹಿಂದಿನ ಜನ್ಮದಲ್ಲಿ ಅವ್ರ ಮೊದ್ಲೇ ಪರಮಾತ್ಮನ ಮಕ್ಕಳ್ರಿ. ಸೊ ನಾವ್ ಅವ್ರ ಭಾಗ್ಯವನ್ನ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ನಾವ್ ಕೇವಲ ಅವ್ರಿಗೆ ನಿಮಿತ್ತ ಮಾತ್ರ ಅದೇವ್. ನಾವು ಕೇವಲ ಅವ್ರನ್ನ ಎಷ್ಟು ಬೇಕಷ್ಟ ತಿದ್ದೋದ್ರಿ, ಭಾಗ್ಯ ಚೇಂಜ್ ಮಾಡಕ್ ಬರೋದಿಲ್ರಿ. ಯಾಕಂದ್ರೆ ನಾವು ನಿಮಿತ್ತ ಆತ್ಮಗದೇವ್. ಎಷ್ಟು ನಮಗ ನಾವು ನಿಮಿತ್ತ ಅಂತ ತಿಳ್ಕೊತೀವಿ, ನಾವು ಹಗುರ್ ಇರ್ತೀವ್ರಿ, ಆರಾಮ್ ಇರ್ತೀವ್ರಿ, ಸುಕೂನ್ ಇರ್ತೇವೆ. ಹೆಡ್ ಅಂತ ತಿಳ್ಕೊಂಡ್ರಿ ಹೆಡ್ಡೇಕ್ ಬರ್ತೇವೆ. ನಮ್ ಹೆಡ್ ಯಾರ ಅದಾರಿ, ಪರಮಾತ್ಮ ಅದಾನ್ರಿ, ಬಾಬಾ ಅದಾನ್. ಸೊ ನಾವೇನದೀವ್ರಿ ನಿಮಿತ್, ನಾವೇನದೀವ್ರಿ ಟ್ರಸ್ಟಿ ಅಂತ ತಿಳ್ಕೊ. ಅದಕ್ಕೆ ಅವ್ರು ಏನ್ ಹೇಳಿದ್ರಂದ್ರ, ಮನಸ್ಸು ನಿಂದ ಬಾಬಾ, ತನುನು ನಿಂದ ಬಾಬಾ, ಧನನೂ ನಿಂದ, ಎಲ್ಲಾ ಸರ್ವಸ್ವನು ನಿಂದ. ಎಷ್ಟು ನಾವು ನಿಂದ ಅಂತ ತಿಳ್ಕೊತೇವ್ ನೋಡ್ರಿ, ಅವಾಗ ನಾವು ಆರಾಮ್ ಇರ್ತೇವ್, ಸುಕೂನ್ ಇರ್ತೇವ್.
ಇಲ್ಲಾದ್ರ ನಮ್ಮಲ್ಲಿ ಭಾಳ ಒಂದ್ ಏನಿರ್ತೈತೆ ಅಂದ್ರೆ ತಲಿ ಓಡ್ಸೋದಂತದ್ ಭಾಳ ಇರ್ತೈತಿ. ಆ ತಲಿ ಲೌಕಿಕದಲ್ಲಿ ತಲಿ ಓಡ್ಸಿದ್ರೆ ಜೀವನ ಮಾಡ್ಬೋದು. ನೀ ತಲಿ ಓಡಿಸ್ಲಿಲ್ಲ, ಚಾಲಾಕಿತನ ಮಾಡ್ಲಿಲ್ಲ ಅಂದ್ರ ಅಲ್ಲಿ ನಡೆಯಂಗಿಲ್ಲ ಆದ್ರ ಬಾಬಾನ್ ಮನ್ಯಾಗ ಮಾತ್ರ ನಮ್ ತಲಿ ಓಡ್ಸಿದ್ವಿ ನಮ್ ಜೀವನ ಸರಿ ಆಗೋದಿಲ್ರಿ. ಅಲ್ಪ ಕಾಲದ ನಮ್ಗ ಸುಖ ಸಿಗ್ಬೋದ್ರಿ, ಅಲ್ಪ ಕಾಲದ ಸುಖ ಸಿಗ್ಬೋದು, ಆದ್ರೆ ಸದಾ ಕಾಲದ ಸುಖ ಬಾಬಾನ್ ಮನ್ಯಾಗ ಸಿಗುದಿಲ್ರಿ. ನಮ್ಮ ಕಣ್ಣಿಗೆ ಏನ್ ಕಾಣಿಸ್ತೈತ್ರಿ, ಇದು ಸಿಗ್ಬೇಕ, ಇದು ಆಗ್ಬೇಕ ಅಂತ ಹೇಳಿ ನಾವ್ ನೋಡ್ತೇವೆ. ಆದ್ರ ನಾವ್ ನಿಮಿತ್ತ ಅದೇವಿ, ನಾವ್ ಹಾಜಿ ಅಂದ ನಾವು ನಮ್ಮ ಜೀವನವನ್ನ ನಾವ್ ಮಾಡಿದ್ದೇ ಆದರೆ ನಮ್ಗ ಅಲ್ಪ ಕಾಲದ ಸುಖ ಅಲ್ಲ, ಬೇಹದ್ದಿನ ಸುಖ ಸಿಗ್ತೈತ್ರಿ. ಈಗ ನಿಮಿತ್ತ ಅಂದ್ರೆ ಹೆಂಗ್ರಿ, ನಾವ್ ಒಮ್ಮೊಮ್ಮೆ ತಲೆ ಓಡಿಸ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನನಗ ಈಗ ಸದ್ಯಕ್ಕೆ 2 ಆಪ್ಷನ್ ಬಂದವ್ರಿ. ಚೆನ್ನೈ ಹೋಗುದು ಒಂದ್ ಆಪ್ಷನ್ ಬಂದೈತ್ರಿ, ನನಗ ಬಿಜಾಪುರ್ಕ್ ಹೋಗುದು ಒಂದ್ ಆಪ್ಷನ್ ಬಂದೈತಿ. ಊರಿಗೆ ಹೋಗ್ಬೇಕಾಗೈತ್ರಿ. ಈಗ ಬಿಜಾಪುರ್ನಾಗ ಫಂಕ್ಷನ್ ಐತ್ರಿ. ಅವಾಗ ದೊಡ್ಡವ್ರ ಏನ್ ಹೇಳತ್ತಾರು, ಚೆನ್ನೈಗೆ ಏನ್ ಹೋಗ್ತಿ, ಅದೇನ್ ಹೋಗಾಕ್ ಸಿಗ್ತೈತಿ, ಬಿಜಾಪುರ್ನಾಗ ದೊಡ್ಡ ಫಂಕ್ಷನ್ ಇರತೈತಿ, ಅದನ್ನೇನ್ ಬಿಟ್ಟು ಹೋಗ್ತಿ ಅಂತ. ಈಗ ನೋಡ್ರಿ, ತಲಿಯೋಗಿ 2 ಓಡ್ತಾವ್ರಿ, ಅಲ್ಲಿ ಹೋಗ್ಲು. ನನಗ್ರೆ ಮಾತ್ರ ಚೆನ್ನೈಗ್ ಹೋಗುದು ಬಾಳ ಇಷ್ಟ ಐತ್ರಿ. ಯಾಕಂದ್ರೆ 4 ತಿಂಗಳ ಮೊದ್ಲ ಇದನ್ನ ಪ್ರೋಗ್ರಾಮ್ ಫಿಕ್ಸ್ ಮಾಡೇನ್ರಿ, ಚೆನ್ನೈ ನೋಡ್ಬೇಕು, ಅಲ್ಲಿ ಸೆಂಟರ್ ನೋಡ್ಬೇಕು ಅಂತ ಹೇಳಿ. ಈಗ ಸ್ವಲ್ಪ ಹೇಳ್ರಿ, ಇಲ್ಲೇ ನೋಡ್ರಿ ನಿಮಿತ್ ಭಾಳ ಯೂಸ್ ಮಾಡ್ಬೇಕು. ನಿಮಿತ್ ಟ್ರಸ್ಟಿ, ಅದಕ್ಕ ಭಾಳ ತಲೆ ಕೆಡ್ಸ್ಕೊಂಡಿದ್ದೀರಿ. ಇದು ಯಾವಾಗ ತಿಳ್ಕೊಂಡಿ, ನಾವ್ ನಿಮಿತ್ ಅದೇವ್, ನಾವ್ ಟ್ರಸ್ಟಿ ಅದೇವ್, ನಾವ್ ನಿಮಿತ್ ಅದೇವ್, ನಾವ್ ಟ್ರಸ್ಟಿ ಅದೇವ್. ಅದಕ್ಕೆ ಯಾರ್ ಮಾತ್ ಕೇಳ್ಬೇಕ್ರಿ? ಅವ್ರ ದೊಡ್ಡವರು ತಮ್ಮ ರೀತಿಯಿಂದ ಕರೆಕ್ಟ್ ಹೇಳ್ತಿರ್ತಾರ. ನಾ ನನ್ ವೇಯಿಂದ ಯೂಸ್ ಮಾಡತ್ತೇನೆ. ಈಗ ನಾ ಇಲ್ಲಿ ನಮ್ ಬುದ್ಧಿ ಓಡಿಸಿದ್ನಿ ಅಂದ್ರೆ ನಾ ಬಿಜಾಪುರ್ ಕ್ಯಾನ್ಸಲ್ ಮಾಡಿ ನಾ ಚೆನ್ನೈಗ್ ಹೋಗ್ತೇನೆ. ಅದಕ್ ನಾ ಏನ್ ಮಾಡಿದ್ನಿ ಅಂದ್ರೆ ಬಾಬಾನ್ ಮುಂದ್ ಬಂದ್ ಕೂತ್ನಿರಿ, ಬಾಬಾನ್ ಮುಂದ್ ಬಂದ್ ಕೂತ್ಕೊಂಡು ಹಿಂಗೆಲ್ಲ ಹೇಳ್ನಿ, ಅಲ್ಲೂ ಹೋಗುದ್ ಬಂದೈತಿ ಬಾಬಾ, ಇಲ್ಲೂ ಹೋಗುದ್ ಬಂದೈತಿ, ಯಾವ್ದು ಚೂಸ್ ಮಾಡ್ಲಿ? ಬಾಬಾ ಹೇಳ್ದಿ, ಬಾಬಾ ನಾನ್ ನಿಮಿತ್ ಅದೇನಿ, ನಾ ಟ್ರಸ್ಟಿ ಅದೇ, ನಿಂಗ್ ಒಪ್ಪಿಸ್ಬಿಟ್ಟಿನಿ, ನಿನಗ್ ಯಾವ್ದು ಕಲ್ಯಾಣ ಅನಿಸ್ತೈತ್ಲ ನೀ ಅದನ್ ಕೊಡು ಅಂತ ಹೇಳಿ. ಎಷ್ಟು ನಾವ್ ಬಾಬಾಗ ಒಪ್ಪಿಸ್ತೇವಲ್ರಿ, ಬಾಬಾ ಏನ್ ಮಾಡ್ತಾನಂದ್ರ ಆಯ್ಕೆ ಮಾಡ್ತಾನ, ನನಗ್ ಯಾವ್ದು ಸೇರ್ತೈತಿ, ನನಗ್ ಎದ್ರೋ ಕಲ್ಯಾಣ ಐತಿ. ಬಾಬಾ ಯಾವಾಗ ಅದನ್ನ ಚೂಸ್ ಮಾಡ್ತಾನಲ್ರಿ, ಅವಾಗ ನಾವ್ ಅದನ್ನ ಸ್ವೀಕಾರ ಮಾಡ್ಬೇಕು. ನಿಮಿತ್ ಭಾವ್ ಇರ್ಲಿಲ್ಲ, ನಮ್ ತಲಿ ಓಡ್ಸಿ ನಾ ಚೆನ್ನೈಗೆ ಹೋಗ್ಬೇಕಂತ ಹೋದ್ನಂದ್ರ ಭಲೆ ನನ್ಗ ಅಲ್ಪ ಕಾಲದ ಸುಖ ಸಿಗ್ತೈತ್ರಿ, ಆದ್ರ ನನ್ ನಿಮಿತ್ ಭಾವ ಅಂತ ತಿಳ್ಕೊಳ್ಳಿಲ್ಲ ಅಂದ್ರ ದೇಹ ಅಭಿಮಾನ ಬರ್ತೈತಿ, ಬುದ್ಧಿ ಅಭಿಮಾನ ಬರ್ತೈತಿ, ಮತ್ತು ದೊಡ್ಡೋರ್ಗು ನಾನು ಗೌರವ ಕೊಟ್ಟಿಲ್ಲ, ನನ್ ಮಾತ್ ಕೇಳಿಲ್ಲ, ಅಥವಾ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆತಂದ್ರ ದೊಡ್ಡವ್ರ ಅದಕ್ಕ ಜವಾಬ್ದಾರಿ ತಗೊಂಗಿಲ್ರಿ. ಅದಕ್ಕೆ ಬೆಸ್ಟ್ ಏನಂದ್ರ ಆನ್ಸರ್ ಬಾಬಾನ್ ಮುಂದ್ ಇಟ್ಬಿಡೋದ್ರಿ. ಅದ್ ಹಿಂದಿನ ದಿನ ಅದು ಏನ್ ಫೈನಲ್ ಆಕೈತ್ ನೋಡ್ರಿ, ಅದನ್ನ ತಿಳ್ಕೊಬಿಡ್ಬೇಕು, ಆ ಬಾಬಾನ ಅದನ್ನ ಚೂಸ್ ಮಾಡಿದ್ದಾನು, ಅದ್ರೋಗ ನಂದ್ ಕಲ್ಯಾಣ ಐತಂತ ನಾವ್ ತಿಳ್ಕೊಬೇಕು. ಚೆನ್ನೈ ಹೋಗುದ ಕಲ್ಯಾಣ ಐತಂದ್ರ ಬಾಬಾ ಸೆಟ್ ಮಾಡೇ ಬಿಡ್ತೇನ್ರಿ, ಇದನ್ನ ಚೆನ್ನೈಗ ಹೋಗ್ಬೇಕಂತ, ಅದ್ರೋಗ ನಿಂದ ಕಲ್ಯಾಣ ಐತಿ. ಹಿಂಗ ನಾವ್ ಪ್ರತಿಯೊಂದು ಮಾತನ್ನ ಬಾಬಾಗ್ ಒಪ್ಸೋದ್ರಿಂದ ನಮಗ ಈಗ ಒಂದ್ ವೇಳೆ ನೋಡ್ರಿ, ಈಗ ಹಿಂದಿನ ದಿವಸ ಫೈನಲ್ ಫಿಕ್ಸ್ ಆಯ್ತು, ನಿನ್ನ ಚೆನ್ನೈ ಕ್ಯಾನ್ಸಲ್ ಆಯ್ತು, ಬಿಜಾಪುರ್ಕ ಹೋಗೋದಾತ. ಅವಾಗ ನನಗೆ ಹಳಾಳಿ ಹತ್ತುದಿಲ್ಲ, ಯಾಕಂದ್ರೆ ನಾ ಒಪ್ಪಿಸ್ಬಿಟ್ಟಿದ್ನಿ ಬಾಬಾಗ, ಬಾಬಾನ ನಿಮಿತ್ತದ ನೀ ಯಾವ ಚೂಸ್ ಮಾಡ್ತಿಲ್ಲ ನಂಗೆ ಸೇರ್ತೈತ. ನಾವ್ ಒಂದ್ ವೇಳೆ ನಿಮಿತ್ತಾಗಿ ಬಾಬಾಗ ಒಪ್ಪಿಸ್ಲಿಲ್ಲ ಅಂದ್ರೆ ಬಹಳ ಕೆಟ್ಟ ತ್ರಾಸ ಆಕೈತಿ. ನೋಡ್ ನಾ ಏನ್ ಆಸೆ ಪಟ್ಟಿದ್ನಲ್ಲ, ನಂಗೇನ್ ಇಚ್ಛಾ ಐತಲ್ಲ ಹೋಗ್ಬೇಕಂತ, ಅದ್ ಬಾಬಾ ಪೂರ್ಣ ಮಾಡ್ಲಿಲ್ಲ ನೋಡ್, ಬಾಬಾ ನನ್ನ ಪ್ರೀತಿನ ಮಾಡಂಗಿಲ್ಲ ನೋಡ್ ಅಂತ ಹಿಂಗೆಲ್ಲಾ ವಿಚಾರಗಳು ಬರ್ತಾವ. ಅದನ್ ಬಿಟ್ಟು ನಾನ್ ನಿಮಿತ್ತದೇನಿ, ಬಾಬಾ ನಿಂಗ್ ಒಪ್ಪಿಸ್ತೀನಿ, ನಿನಗ್ ಯಾವ್ದು ಸೇರ್ತದಲ್ಲ ಅದನ್ನ ಚಾಯ್ಸ್ ಚೂಸ್ ಮಾಡು. ಎಷ್ಟು ನಾವ್ ಬಾಬಾಗ ಒಪ್ಪಿಸ್ತೇವಲ್ರಿ, ಬಾಬಾಗೂ ಜವಾಬ್ದಾರಿ ಬೀಳ್ತೈತಿ, ನಾ ಈ ಮಗುದು ಜೀವನ ಚಂದ ಮಾಡ್ಬೇಕಂತ ಹೇಳಿ. ಒಂದ್ ದೃಷ್ಟಾಂತ ನೋಡೋಣ್ರಿ. ಒಬ್ಬ ವ್ಯಕ್ತಿ ಇರ್ತಾನ್ರಿ, ಆ ವ್ಯಕ್ತಿ ಅವನ್ ಮೇಲೆ ಆಕ್ರಮಣ ಆಕೈತ್ರಿ, ಎಲ್ಲಾ ಗುಂಡಾಗಳು ಅವನ ಆಕ್ರಮಣ ಮಾಡ್ತಾರೆ. ಆ ಕೃಷ್ಣನ್ ಭಕ್ತಿ ಇರ್ತಾನ್ರಿ, ಕೃಷ್ಣ ಅಂತ ಬಡದ್ ಕೂಡ್ಲೇನ ಕೃಷ್ಣ ಅಂತ ಒದರ್ತಾನ್ರಿ. ಕೃಷ್ಣ ಊಟ ಕೂತಿರ್ತಾನ್ರಿ, ಊಟ ಅರ್ಧ ಊಟಕ್ಕೆ ಎದ್ದು ಹೋಗ್ತಾನ್ರಿ. ರುಕ್ಮಿಣಿ ಕೇಳ್ತ ಎಲ್ಲಿ ಹೊಂಟಿರಿ, ಎಲ್ಲಿ ಹೊಂಟ, ಆನ್ಸರ್ ಮಾಡಂಗಿಲ್ರಿ, ಹೋಗ್ಬಿಡ್ತಾನ್ರಿ. ಹೋಗಿ ಅರ್ಧ ದಾರಿಗೆ ಹೊಳ್ ಬರ್ತಾನ್ರಿ, ಮತ್ ಊಟಕ್ ಕುಂಡಿರ್ತಾನ್ರಿ. ರುಕ್ಮಿಣಿ ಕೇಳ್ತಾಳ್ರಿ, ಎದಕ್ ಹೊಳ್ ಬಂದ್ರಿ ನೀವು ಅಂತ ಹೇಳಿ. ಅವಾಗ ಕೃಷ್ಣ ಹೇಳ್ತಾನು, ನನ್ ಭಕ್ತ ಕರ್ದಿದ್ದ, ಅದಕ್ ನಾ ಎದ್ದು ಹೋದೆ. ರುಕ್ಮಿಣಿ ಕೇಳ್ತಾ ಹೊಳ್ ಎದಕ್ ಬಂದ್ರಿ ಅಂತ. ಅವಾಗ ಕೃಷ್ಣ ಹೇಳ್ತಾನು, ಯಾವಾಗ ಅವನ್ ಮೇಲೆ ಆಕ್ರಮಣ ಆಗಿತ್ತು, ಗುಂಡಾಗಳ ಅವನ್ನ ಬಡಿಯಾಕತ್ತಿದ್ರು, ಅವಾಗ ಕೃಷ್ಣ ಅಂತ ಹೋದ್ರ ನನ್ನ ಭಕ್ತ ನನ್ ಕರೆದ, ಅದಕ್ಕ ನಾ ಓಡಿ ಹೋದೆ. ಹೊಳ್ ಯಾಕೆ ಬಂದೆ ಅಂದ್ರ,
ಹೋಗಿಸ್ಟ್ರೋಗ ನಾ ಹೆಲ್ಪ್ ಮಾಡ್ಬೇಕಂತ ಹೋಗಿದ್ದೆ. ಆ ಸಮಯದಲ್ಲಿ ಅವ ಒಂದ್ ಇಟ್ಟಂಗಿ ತಗೊಂಡ್ ಅವ ಹೊಡ್ಯಾಕ್ ನಿಂತಿದ್ದ. ಅದಕ್ ನನಗ್ ಅನ್ನಿಸ್ತು ನಂದೇನ್ ಅವಶ್ಯಕತೆ ಇಲ್ಲ, ಅವ್ ತನ್ ಜವಾಬ್ದಾರಿ ತಾ ಮಾಡಕತ್ತಾನ, ತಾ ತಗೊಂಡಾನು, ನಾ ಹೊಳ್ ಬರ್ಬೇಕಂತೇಳಿ ಹೊಳ್ ಬಂದ್ಬಿಟ್ಟೆ. ನೋಡ್ರಿ, ಒಂದ್ ವೇಳೆ ಅವ್ ಹೊಳ್ಳಿ ಇಟ್ಟಂಗಿ ತಗೊಂಡ್ ಬಡಿರ್ಲಿರ್ಲಿಲ್ಲ ಅಂದ್ರ ಕೃಷ್ಣ ಹೆಲ್ಪ್ ಮಾಡ್ತಿದ್ದಾರೆ. ಹಂಗಾರಿ ನಮ್ಮ ಜೀವನದಲ್ಲೂ ನಾವ್ ಎಷ್ಟ್ ಬಾಬಾನ್ ಪ್ರತಿಯೊಂದು ಕಾರ್ಯಕ್ಕೆ ಯೂಸ್ ಮಾಡ್ತೀವಿ. ನಾನ್ ನಿಮಿತ್ತದೇನ್ ಬಾಬಾ ನೀ ಹೆಂಗ್ ಮಾಡಿಸ್ತಿ ಮಾಡು, ನಾನ್ ನಿಮಿತ್ತದೇನ್ ಬಾಬಾ ನೀ ಹೆಂಗ್ ಮಾಡಿಸ್ತಿ ಮಾಡು. ಇದನ್ ಎಷ್ಟು ನಾವು ಬಾಬಾಗ್ ಒಪ್ಪಿಸ್ತೇವೆ, ಬಾಬಾಗೂ ಜವಾಬ್ದಾರಿ ಬೀಳ್ತೈತಿ ನಾ ಮಗುಗ್ ಹೆಲ್ಪ್ ಮಾಡ್ಬೇಕು. ಇಲ್ಲಾಂದ್ರೆ ನಮ್ಮ ಜವಾಬ್ದಾರಿನ ನಾವ ತಗೋಕತ್ವಿ ಅಂದ್ರ ಮತ್ತೆ ಬಾಬಾನ್ ಮಗುವಾಗಿ ಏನ್ ಯೂಸ್ ಆತ್ರಿ? ಹೊರಗಿನವ್ರು ತಮ್ಮ ಜವಾಬ್ದಾರಿಯನ್ನ ತಾವ್ ತಗೊಂಡಾರ್ರಿ, ಅವ್ರ ಜೀವನ್ಯಾಗ ಬಾಬಾ ಇಲ್ರಿ, ಮತ್ ಅವ್ರ ಲೈಫ್ ನಮ್ ಲೈಫ್ ಒಂದ ಆತಲ್ರಿ. ಮತ್ ಎಷ್ಟು ನಾವ್ ಬಾಬಾನ್ ಜವಾಬ್ದಾರಿ, ಬಾಬಾ ನೀ ಅದೀಪ, ನೀನ ಮಾಡ್ ಎಷ್ಟು ಅವಂಗ ನೀನ ಮಾಡ್ ಅಂತ ಒಪ್ಪಿಸ್ತೀವಲ್ರಿ, ಅಷ್ಟು ಬಾಬಾಗ್ ಜಿಮ್ಮೆವಾರಿ ಬೀಳ್ತೈತಿ ನಾ ಮಗುಗ್ ಹೆಲ್ಪ್ ಮಾಡ್ಬೇಕು. ಈ ಮಗುಗೂ ನನ್ನಿಂದನ ಆಗೋದೈತಿ, ನಾ ಈ ಮಗುಗ್ ಹೆಲ್ಪ್ ಆಗ್ಬೇಕಂತ. ಅವಾಗ ಬಾಬಾನು ನಮ್ಮ ಜವಾಬ್ದಾರಿ ತಗೋತಾನ್ರಿ, ಬಾಬಾನು ನಮ್ಗೆ ಸಹಯೋಗ ಕೊಡ್ತಾನ್ರಿ. ಸೊ ಈ ನಿಮಿತ್ತ ಭಾವ ನಮ್ಮಲ್ಲಿ ಜಾಗೃತ ಆಗ್ಲೇಬೇಕ್ರಿ. ಈಗ ಇನ್ನೊಂದ್ ಇನ್ಸಿಡೆಂಟ್ ಹೇಳ್ತೇನ್ರಿ. ಇದೇನ್ ವಿಡಿಯೋ ಮಾಡತ್ತಿದ್ನಲ್ರಿ, ಇಲ್ಲಿ ಮೈಕ್ ಏನ್ ಹಾಕೊಂಡಿದ್ದೇನಲ್ಲ, ಇದ್ ವಿಡಿಯೋ ಆಲ್ರೆಡಿ ನಾ ಮಾಡ್ಬಿಟ್ಟಿದ್ನಿ. ಕರೆ ಈ ಮೈಕ್ ಆಫ್ ಆಗೋದ್ರಿಂದ ಮ್ಯೂಟ್ ಆಗ್ಬಿಟ್ಟಿತ್ರಿ ಅದ. ಇದು ವಿಡಿಯೋ ಈಗ ಇನ್ನೊಂದ್ಸಲ ಇದು 2ನೇ ಸಲ ರೀ ನಾ ಮಾಡೋದು. ಮೊದಲಾದ್ರೆ ಭಾಳ ಹಳಾಳಿ ಹತ್ತಿತ್ತ. ಆಲ್ರೆಡಿ ಈಗ ಇಷ್ಟು ವಿಡಿಯೋ ಮಾಡಿನಿ 20 ನಿಮಿಷ, ಮತ್ ಇನ್ನೊಂದ್ಸಲ 20 ನಿಮಿಷ ಮಾಡ್ಬೇಕಂತ ಭಾಳ ತ್ರಾಸ್ ಮಾಡ್ಕೋತಿದ್ದೀರಿ. ಆದ್ರೆ ಯಾವಾಗ ನಿಮಿತ್ ಅನ್ಕೊಂಡಲ್ರಿ, ಇವತ್ ಏನಾಗ್ತ ನೋಡ್ರಿ, ಯಾವಾಗ ಗೊತ್ತಾಯ್ತ ಮ್ಯೂಟ್ ಆಗೈತಿ, ವಾಯ್ಸ್ ಬರ್ತಾ ಇಲ್ಲ, ವಿಡಿಯೋ ಅಷ್ಟೇ ಬರ್ತಾ ಇದೆ, ಅವಾಗ ಒಂದ ಸಂಕಲ್ಪ ಮಾಡಿದ್ವಿ, ಬಾಬಾಗ ಇಷ್ಟ ಆಯ್ತು. ಬಾಬಾಗ ಆ ವಿಡಿಯೋ ಹಾಕುವುದು ಬಾಬಾಗ ಇಷ್ಟ ಇಲ್ಲಾಗಿತ್ತು. ಅದಕ್ಕ ಬಾಬಾದನ್ ಮ್ಯೂಟ್ ಮಾಡ್ಬಿಟ್ಟ, ಅದ್ ವಿಡಿಯೋ ಕ್ಯಾನ್ಸಲ್ ಆಗ್ಬಿಟ್ಟು. ಬಾಬಾಗ ಇಷ್ಟ ಆಯ್ತು, ಇದು ಇನ್ನೊಂದ್ಸಲ ನೀವ್ ವಿಡಿಯೋ ಮಾಡತ್ ಹೇಳಿ. ಸೊ ನಾ ಇನ್ನೊಂದ್ಸಲ ವಿಡಿಯೋ ಮಾಡ್ಲಿಕ್ಕೆ ಇದು ನಂಗೆ ಅನುಭವ ಸಿಕ್ತಿಲ್ರಿ, ನಾನ್ ನಿಮಿತ್ತಪನ ಯೂಸ್ ಮಾಡಿದ್ನಿಲ್ರಿ ಇಲ್ಲಿ. ಸೊ ಹಿಂಗ ನೋಡ್ರಿ, ಎಷ್ಟು ನಾನ ಬಾಬಾನ್ ಯೂಸ್ ಮಾಡ್ತೆ, ಬಾಬಾಗ್ ಸೇರಂಗಿಲ್ಲ ಇದು, ಎಷ್ಟು ಬಾಬಾಗ್ ಸೇರಂಗಿಲ್ಲ ಇದು. ಬಾಬಾಗ ಇಷ್ಟ ಇಲ್ಲ, ನೀವೆಲ್ಲೋ ಊರಿಗೆ ಹೋಗ್ಬೇಕಾಗೈತಿ, ಎಲ್ಲೋ ಹೋಗ್ಬೇಕ, ನೀವ್ ಕ್ಯಾನ್ಸಲ್ ಆತ. ಯಾಕ ನನಗ್ ಸಿಕ್ಕೇ ಇಲ್ಲ, ನನಗ್ ಇಷ್ಟ ಆಗೋದ್ ನನಗೆ ಯಾವ್ದು ಸಿಗೋದೇ ಇಲ್ಲಲ್ಲ. ಎಲ್ಲಾರು ಏನ್ ಸಂಕಲ್ಪ ಮಾಡ್ತಾರೆ ಸಿದ್ಧಿನ ಆಕೈತಂತ ಹಂಗ್ ತಿಕ್ಕೋಕ್ ಹೋಗ್ಬಾರ್ದ್ರಿ. ಏನ್ ತಿಳ್ಕೊಬೇಕಂದ್ರ ಆ ಸಮಯದಲ್ಲಿ ಬಾಬಾನಿಗೆ ಇಷ್ಟ ಇಲ್ಲ ಹೋಗೋದು, ನಾ ಅಲ್ಲಿ ಹೋಗೋದು ಬಾಬಾನಿಗೆ ಇಷ್ಟ ಇಲ್ಲ, ಅದಕ್ಕೆ ಬಾಬಾ ಬಿಟ್ಟ. ನಾನೇನದೀನಿ, ನಿಮಿತ್ತದೇನಿ, ಕೇವಲ ಒಂದು ನಾನ್ ನಿಮಿತ್ತದೇನ್ರಿ. ಬಾಬಾ ನನ್ ಚೂಸ್ ಮಾಡ್ಬೇಕ್ ಅಷ್ಟರಿ. ಹಂಗಾರಿ ಸುಖ ಸಿಕ್ಕಾಗೂ ನಿಂದ, ದುಃಖ ಸಿಕ್ಕಾಗೂ ನಿಂದ. ಸುಖ ಸಿಕ್ಕಾಗ ನಂದ್ ಅಂದ್ವಿ ಅಂದ್ರ ದುಃಖ ಸಿಕ್ಕದಾಗೂ ನಾವು ಸ್ವೀಕಾರ ಮಾಡ್ಬಿಡ್ತೇವ್ರಿ. ಅದಕ್ಕ ಸುಖನೂ ನಿಂದ, ದುಃಖ ಸಿಕ್ರೂ ನಿಂದ, ಯಾರೇ ನನಗ್ ಹೊಗಳಿದ್ರೂ ನಿಂದ, ಯಾರೇ ನಂಗ ಅಪಮಾನ ಮಾಡಿದ್ರೂ ನಿಂದ, ನಿಂದನೆ ಮಾಡ್ರು ನಿಂದ, ಸ್ತುತಿ ಮಾಡಿದ್ರು ನಿಂದ, ಹೊಗಳಿಕೆ ಮಾಡಿದ್ರು ನಿಂದ, ಎಲ್ಲಾನು ನಿಂದ 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 ನಿಂದ. ಎಷ್ಟ ನಿಂದ 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 ಅಂತ ಹೇಳ್ರಿ, ಆರಾಮ್ ಇರ್ತೀರಿ, ಸುಕೂನ ಇರ್ತೇವೆ. ನಾವೇನಂದ್ರಕರ ಗಾರ್ಡನ್ದಲ್ಲಿ ಇರುವಂತ ಹೂಗಳ್ರಿ, ಬಾಬಾ ಮ್ಯಾಕ್ ಕೂತಾನ್ರಿ, ಅವ ಫುಲ್ ಗಾರ್ಡನ್ ಮಾಲಕ್ ಅದಾನ್ರಿ, ಹೂದೋಟದ ಮಾಲಕ್ ಅದಾನ್ರಿ. ನಾವು ಗುಲಾಬಿ ಹೂ ಇದ್ದಂಗ ನೋಡ್ರಿ. ಗುಲಾಬಿ ಹೂ ಒಂದು ಮುದ್ರಸ್ಕೊಂಡಿರ್ತೈತ್ರಿ, ಒಂದ್ ಈಗ ಅರಳ್ತಿರ್ತೈತ್ರಿ, ಒಂದ್ ಪೂರ ಅರಳಿರ್ತೈತ್ರಿ, ಒಂದಕ್ಕ ಬಾಳ ಕೀಡಿಗಳು ಹತ್ತಿರ್ತಾವ್ರಿ. ಈಗ ನೀವ ಗಾರ್ಡನ್ ಮಾಲಕ್ ಅಂತಿಕೋರಿ, ಗುಡಿಗೆ ಅಥವಾ ದೇವರಿಗೆ ಹೂ ತಗೋಬೇಕು, ಅಥವಾ ನಿಮ್ ತಲಿಯೊಳಗ ಹೂ ಹಾಕೋಬೇಕಂದ್ರೆ ಯಾವ ಹೂ ಚೂಸ್ ಮಾಡ್ತೀರಿ? ಯಾವ್ದು ಪೂರ ಅರಳಿರ್ತೈತೆ ಅದನ್ನ ಚೂಸ್ ಮಾಡ್ತಿರೋ, ಹೌದೋ ಇಲ್ಲೋ? ಅದೇ ರೀತಿಯಾಗಿ ಬಾಬಾನು ಕೂಡ ತನ್ನ ಕಾರ್ಯಕ್ಕೆ ಯಾರು ಬೇಕೋ, ಆ ಗುಲಾಬಿ, ನಾವೆಲ್ಲ ಗುಲಾಬಿ ಹೂಗಳ್ರಿ, ಈ ಗುಲಾಬಿ ಹೂಗಳೊಳಗ ಯಾವ್ದು ಚಂದ ಅರ್ಲಿರ್ತೈತಿ ಅದ ಗುಲಾಬಿ ಹೂವನ್ನ ಯೂಸ್ ಮಾಡ್ತಾನ್ರಿ. ಈಗ ನಮ್ಮನ್ನ ಯಾವ್ದೋ ಕಾರ್ಯದಲ್ಲಿ ಯೂಸ್ ಆಗ್ತಾ ಇಲ್ಲ, ನಾ ಎದಕ್ಕೂ ಯೂಸ್ ಆಗ್ತಾ ಇಲ್ಲ ಅಂದ್ರ ನಾ ಇನ್ನ ರೆಡಿ ಇಲ್ರಿ. ನಂತವ್ ಕೀಡಿಗಳದಾವು, ಅಥವಾ ಏನೇನೋ ಹುಳುಗಳದಾವು, ಅಥವಾ ಏನೋ ಕಮ್ಸೋರಿಗದ, ಅದ ಬಾಬಾಗ ಇಷ್ಟ ಇಲ್ಲ. ಯಾವತ್ತನ್ನ ಪೂರ ರೀತಿ ಅರಳ್ತೇನಲ್ರಿ,
ಅವಾಗ ತಾನ ಬಾಬಾ ಅದನ್ನ ಮುರ್ಕೊಂಡ ತನ್ನ ಕಾರ್ಯಕ್ಕೆ, ತನ್ನ ಸೇವೆಗೆ ಬಾಬಾ ಗ್ಯಾರಂಟಿ ಅದನ್ನ ಯೂಸ್ ಮಾಡ್ತಾನ್ರಿ. ಕೇವಲ ನಾನು ನಾ ಕೇವಲ ರೆಡಿ ಆಗ್ಬೇಕಷ್ಟೇ ರೀ. ಆ ಗಿಡಗ ಗುಲಾಬಿ ಗಿಡನು ಕೂಡ ಚಂದ ಬೆಳಿಬೇಕಂದ್ರ ಅದಕ್ಕೆ ಗೊಬ್ಬರ ಸಿಗ್ಬೇಕ್ರಿ, ನೀರ್ ಸಿಗ್ಬೇಕು, ಎಲ್ಲಾ ಸಿಗ್ಬೇಕು. ಅದೇ ರೀತಿ ನಾನು ಕೂಡ ಚಂದ ಗುಲಾಬಿ ಹೂ ರೆಡಿ ಆತಂದ್ರ ಬಾಬಾ ಗ್ಯಾರಂಟಿ ಆಯ್ಕೆ ಮಾಡ್ಕೋತಾನೆ. ಬಾಬಾ ಗ್ಯಾರಂಟಿ ನನಗೆ ಚೂಸ್ ಮಾಡ್ತಾನೆ. ಆ ಗುಲಾಬಿನ ಚಂದ ರೆಡಿ ಆಗ್ಬೇಕಂದ್ರೆ ನನಗೂ ಚೂಡ ಚಂದ ಜ್ಞಾನ, ಯೋಗ, ಧಾರಣ, ಸೇವಾನ 4 ಸಬ್ಜೆಕ್ಟ್ ಅಲ್ಲಿ ಗುಣ, ಶಕ್ತಿಯಲ್ಲಿ ಚಂದ ಹೂರ್ನ ರೆಡಿ ಆದ್ನಂದ್ರ ಗ್ಯಾರಂಟಿ ಬಾಬಾ ನನ್ ಚೂಸ್ ಮಾಡೇ ಮಾಡ್ತಾನ್ರಿ. ಅದಕ್ಕೋಸ್ಕರ ಕೇವಲ ನಿಮಿತ್ ಇರ್ಬೇಕ್ರಿ. ನಾನ್ ನಿಮಿತ್ ಅದೇನಿ, ಬಾಬಾ ಇದನ್ನ ಚೂಸ್ ಮಾಡತ್ತ, ನಾನ್ ನನ್ನ ಬೆಸ್ಟ್ ರೋಲ್ ಅನ್ನ ನಾ ಪ್ಲೇ ಮಾಡ್ಬೇಕು. ಈ ರೀತಿ ನಾವ್ ಅನ್ಕೊಂಡ್ರೆ ಅಂದ್ರೆ ನಿಮಿತ್ ನಿಮಿತ್ ನಿಮಿತ್, ಟ್ರಸ್ಟಿ ನಾನ್ ನಿಮಿತ್ ಅದೇನಿ, ನಾನ್ ನಿಮಿತ್ ಅನ್ನೋದ್ರಿಂದ ನಮ್ಮ ಜೀವನದಲ್ಲಿ ಅಹಂಕಾರ ಎಂದಿಗೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಮತ್ ಅಕ್ಕನವರು ಇನ್ನೊಂದು ಬಹಳ ಚಂದ ಹೇಳಿದ್ರಿ. ಏನಂತ ಹೇಳಿದ್ರಂದ್ರ, ನೀವು ಎಷ್ಟು ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್. ನೀವು ಎಷ್ಟು ಕೊಡ್ತೀರಿ ನಿಮಗ್ ಅಷ್ಟು ಹೊಳ್ ಸಿಗ್ತೈತಿ. ಅವ್ರು ಒಂದ್ ಕತೆ ಹೇಳಿದ್ರಿ. ಅಮೇರಿಕಾದಲ್ಲಿ ಒಬ್ಬ ಸೇಲ್ಸ್ ಮ್ಯಾನ್ ಇದ್ದಂತ್ರಿ. ಅವು ಮಾರಾಟಕ್ಕೆ ಹೋಗಿದ್ರಂತ್ರಿ. ಅವ್ ಮಾರಾಟ ಮಾಡಿದ ನಂತರ ಅಲ್ಲಿ ಅಕ್ಕ ಏನಂದ್ಲಂದ್ರಿ, ನೀವು ಬಹಳ ಸುಸ್ತಾಗಿದ್ದೀರಿ, ಒಂದ್ ಹಾಲ್ ಗ್ಲಾಸ್ ಕುಡೀರಿ ಅಂತ, ನೀರಿನ ಹಾಲ್ ಗ್ಲಾಸ್ ಕುಡೀರಿ ಅಂತ. ಅದಕ್ಕೆ ಅವ್ರ ಹಾಲಿನ ಗ್ಲಾಸ್ ಅದನ್ನ ಕುಡಿದ್ರಂತ್ರಿ. ಕುಡಿದ್ಮೇಲೆ ಥ್ಯಾಂಕ್ ಯು ಅಂತ ಹೇಳಿದ್ರಂತ. ಆಗ ಹಾಲಿನ ಗ್ಲಾಸಿಗೆ ಅವ್ರೇನ್ ದುಡ್ಡು ಕೊಡ್ಲಿಲ್ರಿ, ಹಂಗ ಬಂದ್ಬಿಟ್ರಿ. ಆಮೇಲೆ ಆ ಅಜ್ಜಿಗೆ ಏನೋ ಒಂದು ರೋಗ ಬಂದ ಅಡ್ಮಿಟ್ ಆಗ್ತಾರೆ ಹಾಸ್ಪಿಟಲ್ಗ. ಆಪರೇಷನ್ ಆಕೈತಿ. 5 ಲಕ್ಷ ರೂಪಾಯಿ ಅವ್ರ ತುಂಬಬೇಕಾಕೈತಿ. ಅವಾಗ ಅಜ್ಜಿ ಅಂತ, ನನ್ ಕಡೆ ಇಷ್ಟೇನೈತೆ ದೇವ್ರ, ಯಾಕ ನನ್ ಆರಾಮಿಟ್ಟಿ, ಅವಾಗ ನನ್ ಕರ್ಕೊಂಡ್ಬಿಟ್ಟಿದ್ರೆ ಮುಗಿದ್ ಹೋಗ್ತಿತ್ತು, ಎದಕ್ ನಾನ ಉಳಿಸಿದೀನನ್ನ ಅಂತ ಹೇಳಿ, ನಾ ಎಲ್ಲಿಂದ ಕೊಡ್ಲಿ ಅಂತ. ಆದ್ರ ಪೇಪರ್ ಬಿಲ್ನಾಗ್ರಿ ಏನ್ ಬರ್ತೈತಿ ಅಂದ್ರ 5 ಲಕ್ಷ ಆಲ್ರೆಡಿ ಪೇಡ್ ಅಂತ ಇರ್ತೈತಿ. ಅವಾಗ ಅನಿಸ್ತೈತಿ ಯಾರ್ ಪೇ ಮಾಡ್ಯಾರ ಅಂತ ಹೇಳಿ. ಆಮೇಲೆ ತೆಳಗ್ ಬರ್ದಿರ್ತಾರು, ಬಿಕಾಸ್ ಫಾರ್ 1 ಗ್ಲಾಸ್ ಆಫ್ ಮಿಲ್ಕ್ ಅಂತ ಬರ್ದ, 1 ಗ್ಲಾಸ್ ಹಾಲಿಗೆ ಇದ ರಿಟರ್ನ್ ಅಂತ ಹೇಳ್ತಾರ. ಅಂದ್ರೆ ಆ ಸೇಲ್ಸ್ ಮ್ಯಾನ್ ದೊಡ್ಡವಾಗಿ ಏನಾಗಿರ್ತಾನ ಅಂದ್ರೆ ಡಾಕ್ಟರ್ ಆಗಿರ್ತಾನೆ. ಅಂದ್ರೆ ನೀವ್ ಏನ್ ಕೊಡ್ತೀರಿ ಅದ್ ನಿಮ್ಗೆ ಹೊಳ್ ಸಿಕ್ಕೇ ಸಿಗ್ತೈತಿ. ನೀವ್ ಪ್ರೀತಿ ಕೊಟ್ರಿ ಪ್ರೀತಿ ಸಿಗ್ತೈತ್ರಿ, ಸ್ನೇಹ ಕೊಟ್ರಿ ಸ್ನೇಹ ಸಿಗ್ತೈತಿ, ಗೌರವ ಕೊಟ್ರಿ ಗೌರವ ಸಿಗ್ತೈತಿ. ಎಲ್ಲಾ ಎದ್ರ ಮೇಲೆ ಐತಂದ್ರೆ ನೀವ್ ಎಷ್ಟು ಕೊಡ್ತೀರ ಅದೇ ಹೊಳ್ ನಿಮಗ್ ಸಿಗ್ತೈತಿ. ಅದಕ್ಕ ಕೊಡ್ಲಿಕ್ಕೆ ನಿಂದ್ರಾಕ್ ಹೋಗ್ಬೇಡ್ರಿ. ಅವ್ರ ಅಕ್ಕರು ಒಂದ್ ಬಾಳ ಚಂದ ಹೇಳಿದ್ರು, ಸುಖಿ ಇರ್ಬೇಕು, ಜೀವನದಲ್ಲಿ ಆರಾಮ್ ಇರ್ಬೇಕಂದ್ರ ಕೊಡೋದನ್ನ ಕಲೀರಿ. ಕೊಟ್ರಂದ್ರೆ ಸಿಗ್ತೈತಿ. ನನಗ್ ಗೌರವ ಕೊಡ್ಲಿ, ನನಗ್ ಪ್ರೀತಿ ಮಾಡ್ಲಿ, ನನಗ್ ಸಹ್ಯೋಗ ಕೊಡ್ರಿ ಅಂದ್ರೆ ಸಾಧ್ಯ ಇಲ್ಲ. ನೀವು ಕೊಟ್ರನ್ನ ಸಿಗುದಂತಂದ್ರಿ. ಮತ್ತ ಅವ್ರು ಇದು ಒಂದ್ ಮಾತು ಹೇಳಿದ್ರು, ವಿಟಮಿನ್ ಟಿ ಅನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ರಿ, ರಾತ್ರಿ ನಿದ್ದಿನೂ ಬಾಳ ಚಂದ ಹರ್ತೈತಿ. ವಿಟಮಿನ್ ಟಿ ಅಂದ್ರೆ ಏನ್ರಿ, ದೇವ್ರಿಗೆ ಥ್ಯಾಂಕ್ ಯು ಹೇಳ್ರಿ. ಅಮೇರಿಕಾದಲ್ಲಿ ಡಾಗ್ ಅನ್ನ ಯೂಸ್ ಮಾಡ್ತಾರಂದ್ರೆ ಆರ್ಟರಿ ಬ್ಲಾಕೇಜ್ ಅನ್ನ ಓಪನ್ ಮಾಡ್ಲಿಕ್ಕೆ. ಅವ್ರಿಗೆ ಆಗುದಿಲ್ಲಂತ್ರಿ, ಆರ್ಟರೀಸ್ ಹೋಗೋ ಬ್ಲಾಕ್ ಆಗುದಿಲ್ಲಂತ್ರಿ. ಅಂದ್ರ ಅವರು ರಾತ್ರಿ ಹೊತ್ತು ಅಥವಾ ಸಾಯಂಕಾಲ ಹೊತ್ತು ಡಾಗ್ ಅನ್ನ ಕರ್ಕೊಂಡ್ ಹೋಗಿ ವಾಕಿಂಗ್ ಎಲ್ಲಾ ಮಾಡಿಸ್ತಾರೆ. ಅವಾಗ ಅದ್ರ ಜೊತೆ ಮಾತಾಡ್ತಾರೆ. ಅದಕ್ಕೆ ಏನಾದ್ರ ಅವ್ರ ಒಳಗ್ ಏನ್ ತುಂಬ್ಕೊಂಡಿರ್ತೈತಿ ನೋಡ್ರಿ, ಸಿಟ್ಟನ್ನು ಅಥವಾ ಟೆನ್ಷನ್, ಅದ ನಾಯಿ ಮುಂದೆ ಒದರ್ತಾರೆ. ನಾಯಿ ಅಂತೂ ಮೂಕ ಪ್ರಾಣಿ, ಅದು ಹೊಳ್ಳಂತೂ ಆನ್ಸರ್ ಕೊಡಂಗಿಲ್ಲ. ಪತಿಗೆ ಏನ್ರ ಅಂದ್ರ ಅವ್ರ ಒಂದ್ ಅಂದಿದಕ್ 4 ಮಾತಾಡ್ತಾರೆ. ಅದಕ್ಕ ಅವ್ರು ಹೇಳ್ತಾರು, ಯಾರನ್ನ ನಾಯಿ ದಿವಸ ವಾಕಿಂಗ್ ಕರ್ಕೊಂಡ್ ಹೋಗ್ತಾರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳಿ. ನಾವ್ ಭಾರತೀಯರು ಅವ್ರ ನಾಯಿನ ಕರ್ಕೊಂಡ ಜೊತೆಗ್ ಹೋದ್ರ, ನಾವ್ ಡಾಗ್ ಅದ ಅಪೋಸಿಟ್ ವರ್ಡ್ ಯಾವ್ದ್ರಿ, ಗಾಡ್, GOD, ಗಾಡ್. ನಾವ್ ದೇವ್ರನ್ನ ಸಾಥಿ ಮಾಡ್ಕೊಂಡ್ರಂದ್ರ ನಮಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಂಗಿಲ್ರಿ. ಬಾಬಾ ನಮ್ ಜೊತೆಗ್ ಅದಾನ್ರಿ, ಬಾಬಾ ಸದಾ ಇರ್ತಾನ್ರಿ. ಬಾಬಾ ನಾವ್ ಸಹಯೋಗ ತಗೋಬೇಕಂದ್ರ ಯಾವಾಗ್ಲೂ ನೆನಪಿಟ್ಕೋರಿ. ಈಗ ನೀವ ನೋಡ್ರಿ, ನಿಮ್ ಮನಿಗ್ ಯಾರೋ ಬಂದಿರ್ತಾರ, ನಿಮ್ ಮನಿಗೆ ಯಾರು ಬಂದಿರ್ತ ಅವ್ರಿಗೆ ನೀವು ಗೌರವ ಕೊಡ್ಲಿಲ್ಲ, ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರ ಅವ್ರ ಇನ್ನೊಂದ್ಸಲ ನಿಮ್ ಮನಿಗ್ ಬರ್ತಾರೇನ್ರಿ? ಇಲ್ಲ. ಅದೇ ರೀತಿಯಾಗಿ ನಾವ್ ಬಾಬಾಗ, ನಾ ನಿಮಿತ್ತದೇನ್ ಬಾಬಾ, ನೀ ಮಾಡ್ಬೇಕ್ ನೋಡ್ ಬಾಬಾ. ಬಾಬಾ ನಾ ನಿಮಿತ್ತದ. ಈ ಮನ್ಯಾಗ ನೋಡ್ರಿ, ಯಾರಿಗ್ರೆ ನೀವ್ ಅದಿರಲ್ರಿ ಅಂತ
ಹೇಳಿದ್ರಿ ನೋಡ್ರಿ ಅವ್ರಿಗೆ ಖುಷಿ ಆಕೈತ್ರಿ. ನೀವ್ ಅದಿರಲ್ರಿ ಅಂತ. ಅವ್ರ ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ರಿ, ಬಟ್ ನೀವ್ ಅದಿರಲ್ರಿ ನೀವ್ ಅದಿರಲ್ಲ ಅಂದ್ರೆ ಎಷ್ಟ್ ಖುಷಿ ಪಡ್ತಾರ್ರಿ. ಹಾ ನಾ ಅದೇನಿಲ್ಲ, ನಂದು ಮನ್ಯಾಗ ಕಿಮ್ಮತ್ ಐತ್ಲ ಅಂತ ಹಂಗ ಅನಿಸ್ತೈತಿ. ಹಂಗರಿ ಬಾಬಾ ನೀ ಅದಿಲ್ಲಪ್ಪ, ಬಾಬಾ ನೀ ಅದಿಲ್ಲ, ನೀನೇ ಮಾಡ್ಬೇಕು ನೋಡ್, ನೀನ ಮಾಡ್ಬೇಕು ಅಂದ್ರೆ ಬಾಬಾಗೂ ಟೆನ್ಷನ್ ಆಕೈತಿ. ಅಪ್ಪ ಇನ್ನು ಈ ಆತ್ಮಕ್ ನಾನ್ ಮಾಡಬೇಕು, ನನ್ನಿಂದ ಇದು ಏನ್ ಗತಿನೇ ಇಲ್ಲ ಅಂತ ಹೇಳಿ. ಸೊ ಬಾಬಾ ನಮ್ ಜೊತೆಗೆ ಅದಾನ್ರಿ, ನಿಮಿತ್ತಾಗಿ ನಾವ್ ಮಾಡೋಣ್ರಿ. ತಲೆ ಓಡ್ಸೋದ್ರಿಂದ ಅಲ್ಪ ಕಾಲ ಸಿಗ್ತೈತಿ, ಇದು ಯಾವಾಗ್ಲೂ ನೆನಪಿಟ್ಕೋರಿ. ತಲೆ ಓಡ್ಸೋದ್ರಿಂದ ಲೌಕಿಕ ವೈಭವ ವಸ್ತುಗಳು ಸಿಗ್ತಾವ. ಅದ್ರ ನಿಮಿತ್ ಅಂದ್ರೆ ತಿಳ್ಕೊಂಡ್ರ ಅಂದ್ರೆ ಬೇಹದಿನ್ ಸಿಗ್ತೈತ್ರಿ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.